ಇಲ್ಲಿ 20 ವರ್ಷ ಆಯ್ತು ಸರ್. ಎಲ್ಲರ ಬಡವರಿಗೆ ಆಶ್ರಯ ಪ್ಲಾಟ್ ಮಾಡಿ ಕೊಟ್ಟಿದ್ದು ನಮಸ್ಕಾರಗಳು. ಆದರೆ ಅನುಕೂಲ ಆಗಿಲ್ಲ ಸರ್. ಒಂದು 50 ಮನೆಗಳು ಯಾರಿಗೂ ಇಲ್ಲಿ ಅನುಕೂಲ ಸೌಲಭ್ಯ ಇಲ್ಲ, ರೋಡ್ ಇಲ್ಲ, ನೀರಿನ ಸಮಸ್ಯೆ ಏನ್ರಿ. ಮಳೆ ಬಂದರೆ ಹೋಗಕ್ಕೆ ಬರೋಕ್ಕಾಗಲ್ಲ. ದಯವಿಟ್ಟು ತಾವು ನಮ್ಗೆ ಅನುಕೂಲ ಮಾಡಿ ಕೊಡ್ಬೇಕು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ರಾಜು ಸರ್. ಯಾದಗಿರಿ ನಗರದ ಹೊರವಲಯದಲ್ಲಿರ್ತಕ್ಕಂಥ ಆಶ್ರಯ ಕಾಲೋನಿ ಇದು. ಆಶ್ರಯ ಕಾಲೋನಿಗೆ ಏನದ ಅಶೋಕ್ ನಗರ ಅಂತ ಇದಕ್ಕೆ ಹೆಸರು ನಾಮಕರಣ ಮಾಡಲಾಗಿದ್ದು, ಇದರಲ್ಲಿ ಸುಮಾರು 300ಕ್ಕೂ ಹೆಚ್ಚು ಪ್ಲಾಟ್ಗಳು ಆಗಿದ್ದು ಕಡು ಬಡವರಿಗೆ. ಅದರಲ್ಲಿ ವಿಶೇಷವಾಗಿ 40ಕ್ಕೂ ಹೆಚ್ಚು ಮನೆಗಳು ಇನ್ನೂವರೆಗೆ ಪ್ರಸ್ತುತದಲ್ಲಿ ಕಟ್ತಿದ್ದಾರೆ. ಇಲ್ಲಿ ಏನದಂದ್ರೆ ಸಾಕಷ್ಟು ಸರ್ಕಾರ ಸವಲತ್ತು ಇದ್ದರೂ ಕೂಡ ಅದೇನದ ಸರಿಯಾಗಿ ಏನದ ಸದ್ಬಳಕೆ ಆಗಿಲ್ಲ. ಚರಂಡಿ ಸ್ವಚ್ಛತೆ ಇಲ್ಲ. ಇಲ್ಲಿ ವಿಷ ಜಂತುಗಳಿಂದ ಈ ಜನರು ಏನದ ಪರದಾಡ್ತಕ್ಕಂಥ ಸ್ಥಿತಿ ನೋಡೋಣ. ಇದಕ್ಕೆ ಒಳಗಡೆ ರೋಡ್ ಆಗಿದೆ, ಆದರೆ ಇದು ಕನೆಕ್ಟಿವಿಟಿ ರೋಡ್ ಇರ್ತಕ್ಕಂಥ ಮುಖ್ಯ ರಸ್ತೆಗೆ ಹೋಗ್ಬೇಕಾಗಿತ್ತಂದ್ರೆ ಇವರು ಯಾವುದೇ ಕಾರಣಕ್ಕೆ ಇಲ್ಲಿ ರಸ್ತೆ ಇರೋದ ಕಾರಣ ಮಳೆ ಬಂದ್ರೆ ಸಾಕು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ಯದ. ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಆಂಬುಲೆನ್ಸ್ ಬರಲ್ಲ ಇಲ್ಲಿ. ಈ ಓಣಿ ಏನದಂದ್ರೆ ಹಳ್ಳಿಕ್ಕಿಂತ ಕಡೆ ಅದ. ಸರ್ಕಾರ ಸವಲತ್ತು ಇದ್ದರೂ ಕೂಡ ಅದಕ್ಕೇನದು ವಂಚಿತ ಆಗಿರ್ತಕ್ಕಂಥದ್ದು ರಸ್ತೆ ಮೊದಲನೇದು. ಎರಡನೇದು ಸ್ವಚ್ಛತೆ ಇಲ್ಲ. ಇದಕ್ಕೆ ಸ್ವಚ್ಛತೆಗೆ ಆದ್ಯತೆ ಕೊಡ್ಬೇಕು. ತಕ್ಷಣ ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಪೌರಾಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಇವರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನೇದ ಶೌಚಾಲಯ ಇಲ್ಲ, ವಿಶೇಷವಾಗಿ ಮಹಿಳೆಯರಿಗೆ ಏನೋ ಶೌಚಾಲಯ ಇರೋದ ಕಾರಣ ಅದು ಉದ್ಯಾನವನನ ಬಳಸ್ತಕ್ಕಂಥ ಅದನ್ನೆಲ್ಲ ಒಡಾಕಿಸಿ ಉದ್ಯಾನವನ ಮಾಡಿಕೊಡ್ಬೇಕು, ಶೌಚಾಲಯ ಮಾಡಬೇಕು, ರಸ್ತೆ ಮತ್ತು ಚರಂಡಿ ಸ್ವಚ್ಛ ಮಾಡಿ ಬ್ಲೀಚಿಂಗ್ ಪೌಡರ್ ಹೊಡೆದು ಇವರಿಗೇನದ ಮುಖ್ಯ ರಸ್ತೆಗೆ 80 ಫೀಟ್ ರಸ್ತೆ ಇರತಕ್ಕಂಥ 2 ಕಡೆ ಈ ರಸ್ತೆಗೆ ಏನದ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡೋಕೆ. ಯಾಕಂದ್ರೆ ಈಗ ಆಲ್ರೆಡಿ ಇದರ ಬಗಲಾಗಿರ್ತಕ್ಕಂಥ ಏನದ ಮಿಲ್ಗಳನ್ನಿಂದ ಅದು ಡಸ್ಟು ಮತ್ತು ಹೊಗೆಯಿಂದ ಇವರು ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ಸೇರ್ತಕ್ಕಂಥ ಕೆಲಸ ಅದ. ತಕ್ಷಣ ಈ ಮಿಲ್ಗಳನ್ನು ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು. ಈಗ ನಗರ ಜಿಲ್ಲಾ ಕೇಂದ್ರ 15 ವರ್ಷ ಆದರೂ ಕೂಡ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಈ ಸ್ಥಳಕ್ಕೆ ಬರದೆ ಇವರು ಆರೋಗ್ಯ ಬಗ್ಗೆ ವಿಚಾರ ಮಾಡದೆ ಇರ್ತಕ್ಕಂಥದ್ದು ದುರದೃಷ್ಟಕರ ಸಂಗತಿ. ಈ ಡಸ್ಟ್ಲಿಂತ ಇವರು ಆರೋಗ್ಯದಲ್ಲಿ ಉಸಿರಾಟ ತೊಂದರೆ ಆಗ್ಲಕತ್ತದ. ಮತ್ತು ಇದು ಜಿಲ್ಲಾಧಿಕಾರಿಗಳು ಇವ್ರ ಕೆಲಸ ಏನದ ಸ್ಥಳಕ್ಕೆ ಬರಬೇಕು, ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಸರಿ. ಇಲ್ಲಾಂದರೆ ಆಶ್ರಯ ಕಾಲೋನಿ ಇರತಕ್ಕಂಥ ಇದು 40ಕ್ಕೂ ಹೆಚ್ಚಿನ ಕುಟುಂಬದಲ್ಲಿ ಎಲ್ಲರೂ ತೆಗೆದು ಕರ್ಕೊಂಡು ಹೋಗಿ ಬಿಜಾಪುರ ಟು ಹೈದರಾಬಾದ್ಗೆ ಹೋಗ್ತಕ್ಕಂಥ ರಸ್ತೆ ತಡೆದು ಜಿಲ್ಲಾ ಅಧಿಕಾರಿ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀನಿ. सर यहाँ पानी बहुत आता है सर. हमारे को सांपा में फिर खेलते हैं. हमारे को रास्ता नहीं क्या नहीं, एक रोड बना दो सर. छोटे छोटे बच्चों लेकर सांपा में रहते हैं और यहाँ बाथरूम नहीं, क्या भी नहीं. हमारे घर के पास तो मोरी भी नहीं, क्या भी नहीं है सर. और क्या हुआ? हाँ सर, सब भी बहुत प्रॉब्लम है. इस बच्चों खेलने ही नहीं, क्या भी नहीं. बारिश में बहुत सांपा आते घर के सामने. और रोड तो पहले है ही नहीं, रोड ही नहीं है यहाँ. वो मिल की राख पूरा आँखों घरा में घुसी और ढाबे पर पूरा कपड़े सुखाने नहीं हो रहा. ये होना सर यहाँ. तुम्हारा नाम? ಅಬ್ದುಲ್ ಬಿ ಸರ್. ನಮ್ಗೆ ರೋಡ್ ಇಲ್ಲ ರೀ. ನಮ್ಗೆ ಹೊರಗೆ ಹೋಗ್ಲಕ್ಕ ಈಗ ಮಳೆಗಾಲ ಬಂತಂದ್ರೆ 4 ತಿಂಗಳ ಮಳೆಗಾಲ ಮುಗಿಯೋವರೆಗೆ ನಮ್ಗೆ ಆರಾಮಿಲ್ಲಕ್ಕೆ ಯಾರು ದವಾಖಾನೆ ತೊಗೊಂಡು ಹೋಗ್ಲಕ್ಕ ಆಟೋ ಬರಲ್ಲ ರೀ. ಒಂದು ಒಳಗೆ ಏನು ರೀ ನಮ್ಮ ಕುಡಿಯೋ ನೀರಿನ ದೇವಸ್ಥಾನ ಇಲ್ಲ ರೀ, ರೋಡಿನ ದೇವಸ್ಥಾನ ಇಲ್ಲ, ಮೋರಿ ಸ್ವಚ್ಛ ಇಲ್ಲ ರೀ. ನಮ್ಗೆ ಹೊರಗೆ ನೀರು ಎಕ್ಕಡೆ ಪಾಸ್ ಆಗಲ್ಲ ರೀ. ಮಳೆ ಬಂದ ನೀರು ನಾವು ಜಳಕ ಮಾಡಿ ನೀರು ಮನೆ ಮುಂದೆ ನಿಂದಿರ್ತಾವೆ ರೀ. ಮನೆ ಮುಂದೆ ಮೊಳಕಲ್ಲದ ನೀರು ರೋಡಿಗೆ ರೀ. ರೋಡ್ ಸುದ್ದಾಗೆ ಸರಿಯಾಗಿಲ್ಲ ರೀ. ಮಕ್ಕಳು ನಾವಾಗಲಿ ನಾವು ಕಾಲಿಡಿ ಬಿದ್ದರೆ ಕಾಲು ಕೈ ಕಿತ್ಕೊಂಡು ಬಿಡ್ಬೇಕು, ಕಿತ್ಕೊಂಡು ಹೋಗ್ತಾವೆ ರೀ. ಆ ಥರ ರೋಡ್ ಮಾಡ್ಯಾರ ರೀ. ನಮ್ಗೆ ಯಾವುದು ಸೌಲಭ್ಯ ಇಲ್ಲ ರೀ. ನಮ್ಗೆ ಎಲ್ಲಷ್ಟು ಅನುಕೂಲ ಮಾಡಿಕೊಡ್ಬೇಕು ರೀ ಗೌರ್ಮೆಂಟ್ಗೆ. ಇಷ್ಟೇ ನಾವು ಕೇಳ್ಕೇದ್ರಿ ಸರ್. ನಿಮ್ಮ ಹೆಸರು? ಶಾಂತಮ್ಮ.